ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇದು ಮಂಡಕ್ಕಿ ಒಗ್ಗರಣೆ ಮಾಡೋಣ. ತುಂಬಾ ಟೇಸ್ಟಿಯಾದಂಥ ಮಂಡಕ್ಕಿ ಒಗ್ಗರಣೆ. ಇದು ಉತ್ತರ ಕರ್ನಾಟಕದ ಸೈಡು ತುಂಬ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು, ಇಲ್ಲ ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋದು ಪುರಿ ಅಂದರೆ ಮಂಡಕ್ಕಿ. ನೋಡಿ, ಇದು ತೆಳುವಾಗಿರುವಂಥ ಮಂಡಕ್ಕಿ. ದಪ್ಪನೂ ಬರುತ್ತೆ. ತೆಳುವಾಗಿರೋದು ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ ಒಂದು, ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ನೋಡಿ, ಹುರುಗಡ್ಲೆನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು 4-5 ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಕಾದಾದಮೇಲೆ ಒಂದು 3/4 ಸ್ಪೂನಷ್ಟು ಸಾಸಿವೆ, 3/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಸಿಡಿಬೇಕು. ಸಿಡಿದು ಅದು ಘಮ ಫ್ಲೇವರ್ ಬರಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆನ ಒಂದು 3/4 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇವೆಲ್ಲವೂ ಗೋಲ್ಡನ್ ಕಲರ್ ಬರಬೇಕು. ಕಲರ್ ಚೇಂಜ್ ಆಗೋ ತನಕ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು 8-10 ಹಸಿಮೆಣಸಿನ್ಕಾಯಿ, 3 ಮೀಡಿಯಮ್ ಸೈಜ್ ಈರುಳ್ಳಿ ಇದೆ. ಇಷ್ಟನ್ನು ಇದಕ್ಕೆ ಹಾಕ್ಕೊಂಡು ಬಾಣಲಿಗೆ ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲಿಟ್ಟು ಮಾಡಬಾರ್ದು, ತುಂಬ ಸಾಫ್ಟ್ ಆಗಿಬಿಡುತ್ತೆ ಈರುಳ್ಳಿ. ಸಾಫ್ಟ್ ಮಾಡಬಾರ್ದು ಈರುಳ್ಳಿ, ಕ್ರಂಚಿ ಆಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಸಿಮ್ಮಲ್ಲಿಡೋಣ. ಸಿಮ್ಮಲ್ಲಿಟ್ಟು 1-2-3 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿದ್ದು ಈರುಳ್ಳಿ ಆಯಿಲಲ್ಲಿ, ಒಗ್ಗರಣೆಯಲ್ಲಿ ಫ್ರೈ ಆಗುತ್ತೆ. ಇದಕ್ಕೊಂದು ಸುಮಾರು 3/4 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ 3/4% ಬೆಂದಿದೆ. ಈ ಟೈಮಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಮತ್ತು ಉಪ್ಪು ಈರುಳ್ಳಿಗೆ ಹಿಡಿಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಒಂದ್ಸರಿ ಟ್ರೈ ಮಾಡಿ. ಸುಮಾರು ಮೀಡಿಯಮ್ ಸೈಜು 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಈ ಟೊಮೊಟೊನು ತುಂಬ ಸಾಫ್ಟ್ ಆಗಬಾರ್ದು, ಅದು ಸ್ವಲ್ಪ ಕ್ರಂಚಿ ಆಗಿರಬೇಕು. ಹಾಗಾಗಿ 3/4% ಅಷ್ಟು ಬೇಯಿಸ್ಕೋಬೇಕು ಇದನ್ನು. ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಲಿ. ಇದನ್ನು ಮುಚ್ಚಿ ಆದರೂ ಬೇಯಿಸ್ಕೋಬೋದು, ಬೇಗ ಆಗುತ್ತೆ. ಇಲ್ಲ ಓಪನ್ ಎಲ್ಲೇ ಇಟ್ಕೊಂಡು ಬೇಯಿಸ್ಕೋಬೋದು. ನಾನು ಇಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಇಲ್ಲಿ ಈ ಪುರಿನ ತೊಳ್ಕೊಳ್ಳೋಣ. ಮಂಡಕ್ಕಿನ 2 ಲೀಟ್ರಷ್ಟು ನೀರು ತೊಗೊಂಡು ಅದಕ್ಕೆ 3/4 ಲೀಟ್ರಷ್ಟು ಪೂರಿ ಹಾಕ್ತಾಯಿದ್ದೀನಿ. ಮಂಡಕ್ಕಿ ಹಾಕ್ಕೊಂಡು 1-2-3 ಸೆಕೆಂಡು ಹೀಗೆ ಬಿಡಬೇಕು. ಇದನ್ನು ಅದು ಚೆನ್ನಾಗಿ ನೆನಿಬೇಕು. ಹಮ್ಕಿ ಈ ಥರ ಒಳಗಡೆ ಹಿಂಗೆ ಪ್ರೆಸ್ ಮಾಡಿಕೊಂಡು ನೀಟಾಗೆ ತೊಳ್ಕೊಬೇಕು. ಇದನ್ನು ಹಾಕಿದ ತಕ್ಷಣ ತೆಗೆದ್ರೆ ಅದು ಈ ಕಡೆ ಗಟ್ಟಿ ಆಗುತ್ತೆ, ಸಾಫ್ಟಾಗಿ ಆಗಲ್ಲ. ಹಾಗಾಗಿ 1-2-3 ಸೆಕೆಂಡು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ತೊಳ್ಕೊಬೇಕು. ಈ ಥರ ಬಿಗಿಯಾಗಿ ಹಿಂಡ್ಕೊಂಡು ನೀರನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀರಿಂದ ತಗೊಂಡು ಈ ಕಡೆ ಫ್ರೈ ಆಗಿರೋವಂಥ ಈರುಳ್ಳಿ ಮತ್ತು ಟೊಮೊಟೊ ಒಗ್ಗರಣೆನ ಒಂದು ಸಾರಿ ಫ್ರೈ ಮಾಡಿ ನೋಡಿ. ಈ ಥರ ತುಂಬ ಸಾಫ್ಟ್ ಆಗಬಾರ್ದು, ಕ್ರಂಚಿ ಆಗಿರಬೇಕು. ಹಾಗಾದರೆ ಚೆನ್ನಾಗಿರುತ್ತೆ. ಈ ತೊಳೆದಿಟ್ಟಂಥ ಮಂಡಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಮೇಲಿಂದ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಅರ್ಧದಷ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈ ಟೈಮಲ್ಲಿ ಉಪ್ಪು ನೋಡಿಬಿಟ್ಟು ಹಾಕ್ಕೋಬೋದು. ಮಿಕ್ಸ್ ಮಾಡಿ ಚೆನ್ನಾಗೆ ಉಪ್ಪು ಹಾಕ್ಕೋಬೋದು. ನಾನು ಒಗ್ಗರಣೆಗೆ ಹಾಕಿದ್ದೀನಿ. ಪುರಿಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಹಾಗಾಗಿ ಇದನ್ನು ಕಡಲೆ ಪುಡಿನ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಕಡಲೆ ಪುಡಿನ ಜಾಸ್ತಿ ಹಾಕಬಾರ್ದು. 1 ಸ್ಪೂನಿಂದ 1.5 ಸ್ಪೂನ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬೇಗನೆ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ದೊಡ್ಡವ್ರಿಗೂ ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಪುರಿ ಮಂಡಕ್ಕಿ ಹೊಸ್ಲಿ. ಈ ಥರ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇನ್ನು ಬೋಂಡಾ ಬಜ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸರ್ವ್ ಮಾಡಿದ್ರೆ. ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುವಂಥ ಮಂಡಕ್ಕಿ ಒಗ್ಗರಣೆ. ಪ್ಲೀಸ್ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಪೆಷಲ್ಲಾಗಿ ಮಾಡುವಂಥ, ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಮಾಡುವಂಥ ಮಂಡಕ್ಕಿ ಒಗ್ಗರಣೆ.